ಕರಜಿಗೆ ಊರ ಉಡ್ಚಾನ ಊರ ಜಾಯಿರ ಜಗಕ್ಕ ಏನು 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 ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹೆಂಗೆ ಹೇಳ್ತಾರಲ್ಲ, ಏನ್ ಹೇಳಿವ ಮಾತಾ? ಹಾಲು ಹೈವೇ ಲೇಸು ಕೀಲು ಬಂಡಿಗೆ ಲೇಸು, ಬಂಡಿಗೆ ಲೇಸು. ಹಾಲು ಹೈನವೇ ಲೇಸು ಕೀಲು ಬಂಡಿಗೆ ಲೇಸು, ಶೀಲವುಳ್ಳಂತ ಸತಿ ಲೇಸು ಮತಗಳಲ್ಲಿ ಹಾಲ ಮತವೇ ಲೇಸು ಸರ್ವಜ್ಞ ಅಂತಕ್ಕಂಥ ಮಾತು ಹೇಳ್ತಾರ. ಹೇಳಿವ ಮಾತು ಹೇಳಲ್ಲ. ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರೆ ವಿಷಯಗಳು ಎಲ್ಲಿಗೆ ಬಂದವು, ಯಾರು ಹೆಂಗ ಮಾತಾಡ್ಲಕತ್ತಾರ ಅಂತಕ್ಕಂಥದ್ದು ಎಲ್ಲ ಈಗಾಗಲೇ ಎಲ್ಲ ನನ್ನ ದೈವಕ್ಕೆ ಗೊತ್ತದ. ಕೂನ ಎದವ ಅದಕ್ಕೆ ಮಹಾತ್ಮರು ಇನ್ನೊಂದು ಕಡೆ ಮಾತು ಹೇಳ್ತಾರ. ಏನಂತ ಹೇಳಿವ ಮಾತಾ? ದೇಶ ಸುತ್ತಿ ಜನ ತಿಳ್ಕೋಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು. ದೇಶ ಸುತ್ತಿ ಜನ ತಿಳ್ಕೋಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು. ಆಡಿಕೆ ಮಾಡಿ ಹೆಸರು ಗಳಿಸಬೇಕು. ಮಾತು ಮಾತಾಡಿದ್ರೆ ನಾಲ್ಕೈದು ಜನ ಹೌದ್ ಹೌದ್ ಎನಿಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ಹೇಳಿವ ಮಾತು ಹೇಳಲ್ಲ. ಈ ಮಾತು ಯಾಕೆ ಹೇಳಬೇಕಪ್ಪ ಅಂತಂದ್ರ, ಯಾಕೆ ಹೇಳೋದು ಈ ಮಾತಾ? ಅನ್ನ ವಿಭೂತಿ ಬದಲು ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿದ್ರು ಅವರು. ಮಾತಾಡಲ್ಲ ಅಣ್ಣವರು. ಏನೇನು ಮಾತಾಡಿದ್ರು ಹೆಂಗ್ ಮಾತಾಡಿರ್ತಕ್ಕಂಥದ್ದು ಎಲ್ಲ ನನ್ನ ದೈವಕ್ಕೆ ಗೊತ್ತದ. ಕೋನದ ಅಣ್ಣಾಜಿ ಅವರನ್ನು ಮಾತಾಡಿದಾರ ಅವರು. ಏನಂದಾರ ಮಾತಾ? ತಂಗಿ ಇವತ್ತಿನ ದಿವಸ ಇಲ್ಲಿ ಯೂಟ್ಯೂಬ್ ಅಣ್ಣಗಳು ಬಂದ ಕುಂತಾರ. ಬಂದಾರಲ್ಲ. ನೀ ಏನರೇ ಜನರಿಗೆ ಬಾಯಿ ಮ್ಯಾಗ ಮಣ್ಣು ಹೊಡೆದು ಬಂದಿನಂತೇಳಿ ಮಾತಾಡಕತ್ತಿಪ್ಪ ಅಂತಂದ್ರ ಇಲ್ಲಿ ಬಿಡುದಿಲ್ಲ, ಎಲ್ಲ ಇಲ್ಲಿ ರೆಕಾರ್ಡ್ ಆಗ್ತದ. ಅಣ್ಣ ನೀನು ಒಂದು ಮಾತು ಹೇಳುದ, ಏನ್ ಹೇಳ್ತೀವ? ಯೂಟ್ಯೂಬ್ ಅಣ್ಣಗಳು ಮುಂದೆ ಹವಾ ಮಾಡ್ಕೊಳ್ಳುವಂತವ್ರು ನೀವು. ನಾವಲ್ಲ, ಸತ್ಯವಾದ ಮಾತಾನೆ ಮಾತಾಡ್ತೀನಿ. ಬ್ಯಾರೆ ಮಾತು ಇಲ್ಲಿ ತನಕ ಮಾತಾಡಿರಲ್ಲ. ಮತ್ತೆ ಏನಂತಾರ ಅವರು? ಏನಂತಾರವ? ಎಲ್ಲರೇ ಯಾರೇ ಹೇಳೋದು ಬಂದು ಮಾತಾಡ್ದಂಗೆ ಇಲ್ಲಿ ಕೆಲಸ ಆಗಿರಬಾರದು. ಹೇಳಿದ ಕೇಳಿ ಬಂದು ಮಾತಾಡಕ್ ಹೋಗ್ಬೇಡ ತಂಗಿ ಅಂತಕ್ಕಂತ ಮಾತಂದ್ರ ಅವರು ಅಂದ್ರಲ್ಲ. ಯಾಕಪ್ಪ ಅಂತಂದ್ರ ನಿಮ್ಮಂತ 10 ಮಂದಿ ಸರ್ಗಳು ನನ್ನ ಬಲ್ಲಿ ಬಂದು ಕಲ್ತು ಹೋಗುವಂತ ಕೆಪಾಸಿಟಿ ನನ್ನ ಬಲ್ಲಿ. ಯಾಕಪ್ಪ ಅಂತಂದ್ರ ಯಾಕ ನೀವು ಏನಾರೇ ಮಾತಾಡಕ್ ಹೋಗ್ಬೇಡ್ರಿ. 10 ದಿವಸ ಏನಪ್ಪಾ ಅಂತಂದ್ರ 10 ವರ್ಷ ಐತೆ ಕಾರ್ಯಕ್ರಮ ಮಾಡ್ತೀನಿ. ಮಾಡ್ತೇವಲ್ಲ. 7 ವರ್ಷ ಐತೆ ಸಭಾಗ ನಿಂತು ಹೇಳಿಕೆ ಮಾಡ್ತೀನಿ ಅಂದ್ರೆ ಮಂದಿ ಮಾತು ಕೇಳಿ ಬಂದು ಮಾತಾಡಕ್ಕೆ ನಾ ಅಲ್ಲ. ಮಾತಾಡ ಮೊದಲಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲರೇ ಇದೊಂದು ಸಲ ಮಾತಾಡ್ರಿ ಅಣ್ಣಾಜಿ ಅವ್ರ. ಮತ್ತೊಂದ್ ಸರ್ ಅಲ್ಲಕ್ ಹೋಗ್ಬೇಡ್ರಿ. ನೀವು ಏನಪ್ಪಾ ಅಂತಂದ್ರ ನೀವು ಕೇಳಿ ಮಾತಾಡ್ತೀರಿ ಅಷ್ಟೇ. ನಾ ಕೇಳಿ ಮಾತಾಡುವಂತ ಮ್ಯಾಳಲ್ಲ. ನಮ್ಗೆ ಹೇಳ್ತಿದ್ದೆ ಆಟ ಮಾತಾಡೋದು ಇಲ್ಲಿ ತಂದು ಇಲ್ಲ ಹೇಳುದು. ಕೇಳಿ ಮಾತಾಡಿದ್ರ ಸ್ವಂತ ಸಾಹಿತ್ಯ ಬರಿತಿತ್ತಿಲ್ಲ, ಸ್ವಂತ ಸಭಾದಾಗ ನಿಂತು ಹೇಳಿಕೆ ಮಾಡ್ತಿತ್ತಿಲ್ಲ. ಆ ಸ್ವಂತ ಐತಂತೂ ವಿಷಯ ಬೆಳೆಸ್ತಿತ್ತಿಲ್ಲ. ಇದೊಂದು ಹೆಸರಿಟ್ಟು ಮಾತಾಡ್ರಿ ನೀವು. ಎಲ್ಲ ಕೂನದ ಕರೆ ಅಣ್ಣಾಗ ಹಿಂಗ್ಯಾಕ ಮಾಡತ್ತಾರಿಂದ? ಯಾಕಪ್ಪ ಅಂತಂದ್ರ ಅವರು ಹಿಂಗಾಗ ನಮ್ ತಲೆ ಇದು ಆತ ಮರ. ಯೂಟ್ಯೂಬ್ ಅಣ್ಣಗಳು ಬಂದಾರ, ತಂಗಿ ನೋದಾಳ, ತಂಗಿ ಮುಂದೆ ಹವಾ ಮಾಡ್ಕೋಬೇಕಂತೇಳಿ ಅಣ್ಣ ಮಾಡ್ಲಕತ್ತಾನ. ಮಾಡ್ಲಿ ಅಣ್ಣ ನೀ ಏನರೇ ತಂಗಿ ಮುಂದೆ ಹವಾ ಮಾಡ್ಕೋತೀನಿ ಅಂತ ಸುಮ್ಮನೆ ಗಂಟ್ಲ ಹರ್ಕೊಳಕತ್ತಿ ಅಂದ್ರ ನಿನ್ನ ನೆಟ್ವರ್ಕ್ ಜಗ್ಗುದಿಲ್ಲ. ಯಾಕೆ ಜಗ್ಗು ನಿನಗೆ ಗೊತ್ತದ? ಯಾಕ ಹೆಂಗ ಅನ್ನೋದು ನಿನಗ್ ಗೊತ್ತದ. ನಿನಗೆ ಗೊತ್ತದ ಯಾಕೆ ಜಗ್ಗ ಅನ್ನೋದು. ಅಲ್ಲ, ಎಷ್ಟೋ ತನಕ ಬರೇ ಬಾಯಿನೇ ಓಟ ಮಾಡದೆ. ಮಾಡ್ಯಾರಲ್ಲ. ಖರೆ ನೀ ಏನು ವಿಷಯ ತೆಗದಿ ಅಂತ ನಾ ಕೇಳ್ತೀನಿ. ನಾನು ಏನ್ ವಿಷಯ ತೆಗದ್ರಿಪ್ಪ? ನಿನ್ನ ವಿಭಕ್ತಿ ಬದಲು ಏನು ವಿಷಯ ಬೆಳೆಸಿ ಅಂತ ನಿನಗೆ ಕೇಳಕತ್ತೀನಿ ನಾನು. ಏನು ಇಲ್ಲಿ ಮಾತು ಹೇಳಿದ್ರ ಅವ್ರು ನೀವೆಲ್ಲಾರು ಕೇಳಿರಿ. ಏನ್ ಯಾರು ಅಣ್ಣಾರು? ನಾ ಏನು ಮಾತು ಹೇಳಿದ್ನಿ? ಏನು ನೀರು ನಿರಂಕಾರದೊಳಗ ಅಲ್ಲಿ ಏನು ಯಾವ ಗುಬ್ಬಿ ಸುಳು ಸಹಿತ ಇದ್ದಿತ್ತಿಲ್ಲ. ಅಂತ ಕತ್ತಲದೊಳಗ ಏನಪ್ಪಾ ಅಂತಂದ್ರ ಏನವ ಆದಿ ಬಸವಣ್ಣ ಇದ್ದ. ಅವನದಿಂದ ತಳಪಾಯದೊಳಗ ಏನು ಅರಿಶಿನ ಭಂಡಾರ ಹುಟ್ಟ್ಯಾದತ್ ನಾ ಅಂದೀನಿ. ಅಂದಿದೇವ್ರಲ್ಲ. ಅಂದ ಕೂಡಲೇ ಅಣ್ಣಾಜಿ ಅವ್ರು ಏನಂತಾರಪ್ಪ ಅಂತಂದ್ರ ಏನಂತಾರು? ತಂಗಿ ನೀರು ನಿರಂಕಾರದೊಳಗ ಓಂ ಅನ್ನೋ ಶಬ್ದದ ಅಲ್ಲೇ ಪರಮಾತ್ಮದ ಅಲ್ಲೇ ಭಸ್ಮ ಬಂದದ. ಹೌದು. ನಿನ್ನ ತಿಳಿಯದೋ ಏನು ಒಲಿಯದೋ ತಿನ್ನಾನು ಹಂಗೇನೋಪ್ಪ. ಅಲ್ಲ, ಓಮನು ಶಬ್ದ ಹುಟ್ಟ್ಯಾದ ಒಪ್ಪುಗೊತ್ತೀನಿ. ಒಪ್ಪುಗೋರಿ. ಕರೆ ಭೂಮಿಗೆ ಕಾಲ ಮೊದಲಿಗೆ ಇಟ್ಟಾವೇನು ಬಸವಣ್ಣೋ ಏನು ಪರಮಾತ್ಮನು? ಯಾರೇ ದೈವ? ಭೂಮಿಗೆ ಮೊದಲ ಕಾಲ ಇಟ್ಟಾವ ಯಾರು? ಬಸವಣ್ಣ. ಬಸವಣ್ಣನೇ ಭೂಮಿಗೆ ಕಾಲ ಕೊಟ್ಟಾನ. ಭೂಮಿಗೆ ಹೆಪ್ಪಿಟ್ಟವನು ಬಸವಣ್ಣನೇ ಅದಾನ. ಅವನು ಕುರಿಯದಿಂದ ಒಂದೇ ಒಂದು ಮಾತು ಕೇಳ್ತೀನಿ ನಿಮಗ. ಏನ್ ಕೇಳ್ತೀವ? ಈಗ ಪರಮಾತ್ಮನ ಪಟ್ಟ ಗಡಿಸಿದ್ರು ಪರಮಾತ್ಮನ ಮದುವೆ ಆಯ್ತು. ಆಯ್ತಲ್ಲ. ಪರಮಾತ್ಮನ ಮದುವೆ ಒಳಗ ಮತ್ತು ಪಟ್ಟ ಗಡಿಸುವಂತ ಸಂದರ್ಭದಾಗ ವಿಭಕ್ತಿ ಬಂದಾದ ನೀ ಮಂಗಳಾರತಿ ಮಾಡಬೇಕು.
ಮಂಗಳಾರತಿ ಮಾಡಿ ಟೇಜ್ ಬಿಟ್ಟು ಹೊರಗೆ ಹೋಗ್ತೀನಿ. ಹೌದು. ಯಾಕಪ್ಪ ಅಂತಂದ್ರ ಹಾ ನೀವ್ ಇಲ್ಲೇ ಕುಂಡ್ರಿ ನಾವು ಬಸ್ಸಿಗೆ ಹೋಗ್ತೇವ್ ನಾವ್ ಈ ಕಡೆ. ಇಲ್ಲಿ ತನಕ ಸುಮ್ಮ ಅಣ್ಣ ದೊಡ್ಡವದಾನ ಇರ್ಲಿ ಅಣ್ಣನ ಆಜ್ಞೆದೊಳಗೆ ಅಣ್ಣನ ಮಾತಿನ ಪ್ರಕಾರ ನಡಿಬೇಕಂತ ಬಿಟ್ಟಿನಿ. ಬಿಟ್ಟಿದ್ರಲ್ಲ ಮತ್ತ ಅಣ್ಣ ತಂಗಿಗೆ ಏನಪ್ಪಾ ಅಂತಂದ್ರ ಚಾಲೆಂಜ್ ಹಾಕೋತ ಬರ್ಲಕತ್ತಂದ್ರ ತಂಗಿ ಬಿಡು ಮಗಳಲ್ಲ. ಬಾ ಕೆಡ ತಂಗಿ, ಎಲ್ಲಾ ತಂಗಿಗಳು ಬೇರೆ, ಈ ತಂಗಿ ಬೇರೆ. ಇದು ಒಂದೇ ಒಂದು ಮಾತದ. ಏನಪ್ಪಾ ಅಂತಂದ್ರ ತಮ್ಮ ಇನ್ನೊಂದು ಮಾತಂದ್ರ ಅವರು ಏನಂದಾರವ, ಹುಬ್ಬಳ್ಳಿ ಸಿದ್ದಾರೂಢಗ ಭಂಡಾರ ಅದವ ಏನು ವಿಭೂತಿ ಅದವ. ಅಣ್ಣ ಹುಲಜಂತಿ ಮಾಳಿಂಗರ ಭಂಡಾರ ಅದ ವಿಭೂತಿ ಅದ ಹೇಳಿ ನೋಡಣ ಏನದ ಏನದ ಹೇಳಪ್ಪ ನೋಡೋನು. ಇಂಥ ವಿಷಯ ಬೆಳೆಸ್ದಂಗ ಇವನಿ ಬೆಳೆಸಿ ತೋರಿಸ್ಬೇಕದನ್ನ. ವಿಭೂತಿ ಮಟ್ಟ ಐತಿ ಅಲ್ಲಿ ವಿಭೂತಿನಿ ಅದ. ಹೌದು. ಮತ್ತ ಭಂಡಾರ ಹುಲಜಂತಿ ಮಾಳಿಂಗರ ವಿಭೂತಿ ಅದ ಏನು ಭಂಡಾರ ಅದ ಹಂಗೇನೋಪ್ಪ. ಇದಕ್ಕೇನು ಹೇಳ್ತೀನಿ ನೀನು? ನನಗೆ ತಿಳಿಯಲಾಗೈತಿ. ಇನ್ನೊಂದು ಮಾತಂದ್ರ ಅವರು ಏನಂದ್ರವ, ಏನತ್ತಾರಪ್ಪ ಅಂತಂದ್ರ ಏನು 12 ಜ್ಯೋತಿರ್ಲಿಂಗ ಆಗಿ ಹೋಗ್ಯಾವ. ಹೋಗ್ಯಾವಲ್ಲ 12 ಜ್ಯೋತಿರ್ಲಿಂಗಕ್ಕೆ ವಿಭೂತಿ ಅದೇನು ಭಂಡಾರ ಅದು. ತಂಗಿ ಒಂದೇ ಒಂದು ಲಿಂಗಿಗೆ ನೀ ಭಂಡಾರ ತೋರಿಸಿ ಕೊಡು ಅಂತಕ್ಕಂತ ಮಾತಂದ್ರ ಅವರು ಅಂದಾರಲ್ಲ. ನಿನ್ ಒಂದು ಮಾತು ಹೇಳುವುದನ್ನ ಏನ್ ಹೇಳ್ತೀವ, 12 ಜ್ಯೋತಿರ್ಲಿಂಗಿಗೆ ಭಂಡಾರ ತೋರಿಸ್ಬೇಕತ್ತೇನೆ ಏನು ನೇಮ ಇಲ್ಲ. ಇಲ್ಲಿಲ್ಲ. ನಿನ್ನ ಒಂದು ಲಿಂಗಿ ಭಂಡಾರ ತೋರಿಸಿ ಕೊಟ್ಟನಪ್ಪ ಅಂತಂದ್ರ ಅಲ್ಲಿ ಭಂಡಾರ ಶ್ರೇಷ್ಠ ಆಗ್ತದ. ಹೌದಾ, ಏನು 12 ಜ್ಯೋತಿರ್ಲಿಂಗಿಗೆ ತೋರಿಸ್ಬೇಕನ್ನೋ ನೇಮ ಇಲ್ಲ. ಹಂಗೇನಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲಿ ಭಂಡಾರದ ಕೇಳ್ರಿ. ಎಲ್ಲಿ ಈಗ ಸದ್ದು ಮೈಲಾರ ಲಿಂಗ ನಿಮಗೆ ಎಲ್ಲರಿಗೆ ಗೊತ್ತದ. ಕೋನದ ಮೈಲಾರ ಲಿಂಗಪ್ಪ ಅಂತಂದ್ರ ಪರಮಾತ್ಮನೇ ಹೌದು. ಪರಮಾತ್ಮನೇ ಮೈಲಾರ ಲಿಂಗದಾನ. ಮೈಲಾರ ಲಿಂಗ ಏನು ಭಂಡಾರದ ಏನು ವಿಭೂತಿ ಅದ ಏನದ್ರಿ ಸಾರ? ಮೈಲಾರ ಲಿಂಗಗ ವಿಭೂತಿ ಅದಕ್ಕೆ ನೀ ಮಂಗಳಾರತಿ ಮಾಡ್ಬೇಕು. ಭಂಡಾರನೇ ಮೈಲಾರ ಲಿಂಗ ನಿಮ್ಮ ಪರಮಾತ್ಮನ ಲಿಂಗಿಗೆ ಅದಕ್ಕೆ ನಾ ಮಂಗಳಾರತಿ ಮಾಡ್ತೀನಿ. ಇಷ್ಟೇ ಮಾತಲ್ಲ, ಮತ್ತೇನು? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ದರಿಬಡಚಿ ಒಳಗ ಕಾಳ ಭೈರವನಾಥ ಪರಮಾತ್ಮನೇ ಅದಾನ. ಈ ಪರಮಾತ್ಮಗ ಭಂಡಾರ ತೋರಿಸಿ ನಾ ಮಂಗಳಾರತಿ ಮಾಡ್ತೀನಿ. ಮತ್ತೆ ವಿಭೂತಿ ತೋರಿಸಿ ನೀ ಮಂಗಳಾರತಿ ಮಾಡ್ಬೇಕು. ಹೌದು. ಮತ್ತ ಇವನು ಪರಮಾತ್ಮನೇ ಅದಾನ. ಇಷ್ಟೇ ಮಾತದ. ಮತ್ತು ಸೊನ್ನಾರಿ ಸಿದ್ಧ ಸೊನ್ನಾರಿ ಸಿದ್ಧ ಅಂದ್ರೆ ಭೈರವನಾಥ ಮುಂದಿಗೆ ಬಂದು ಸೊನ್ನಾರಿ ಸಿದ್ಧ ಆಗ್ಯಾನ. ಮತ್ತೆ ಇವನು ಪರಮಾತ್ಮ ಇರ್ಲಕ್ಕಾಗಿ ಇವನಿಗೆ ಯಾಕೆ ಗುಲಾಲ ಬತ್ತು? ಇವತ್ತಿ ಬರ್ಬೇಕಾಗಿತ್ತಲ್ಲ, ಯಾಕೆ ಗುಲಾಲ ಅವನಿಗೆ ಬತ್ತು? ಎಲ್ಲಾ ಪರಮಾತ್ಮಗಳದಾರಂದ್ರ ಅವರಿಗೆ ವಿಭತ್ತಿನೇ ಬಂದಿರ್ಬೇಕು. ಅಲ್ಲಿ ಯಾಕೆ ಗುಲಾಲ? ಯಾರಿಗೆ ಅಲ್ಲಿ ಗುಲಾಲ ಬಂದಿರಬಾರದು, ಭಂಡಾರ ಬಂದಿರಬಾರದು. ಮತ್ತೆ ಈ ಸೊನ್ನಾರಿ ಸಿದ್ಧಿಗೆ ಯಾಕೆ ನಿಮ್ಮ ಲಿಂಗಿಗೆ ಗುಲಾಲ ಬತ್ತು? ಯಾಕೆ ಇಲ್ಲಿ ವಿಭೂತಿ ಬರಲಿಲ್ಲ? ಹಂಗೇನೋಪ್ಪ. ಸುಮ್ಮನೆ ಏನಾರೇ ಮಾತಾಡಕ್ ಹೋಗ್ಬೇಡ್ರಿ. ಜಗತ್ತದೊಳಗ ಭಂಡಾರ ಅಂತಕ್ಕಂಥದ್ದೇ ಶ್ರೇಷ್ಠದ. ಪರಮಾತ್ಮನ ಪಟ್ಟಗಡಿಸುವಂತ ಟೈಮದೊಳಗ ಏನೋ ಭಂಡಾರನೇ ಹತ್ಯಾದ. ಪರಮಾತ್ಮನ ಮದುವೆ ಒಳಗೂ ಭಂಡಾರನೇ ಹುಟ್ಟ್ಯಾದ. ಈಗ ನಿಮ್ಮ ವಿಭೂತಿ ಹುಟ್ಟ್ಯಾದಂದ್ರ ಪರಮಾತ್ಮನ ಯಾವ ಕೆಲಸಕ್ಕೆ ನಿಮ್ಮ ವಿಭೂತಿ ಮುಂದೆ ಬಂದದ ಬೇಕಲ್ಲ. ಹುಟ್ಟ್ಯಾದಪ್ಪ ಅಂತಂದ್ರ ಪರಮಾತ್ಮನ ಕೆಲಸಕ್ಕೆ ಬಂದಿರಬೇಕು ಅದು ವಿಭೂತಿ. ಹಂಗ ವಿಷಯ ಬೆಳೆಸ್ಬೇಕು. ಎಲ್ಲಿನೇ ಬಂದಿಲ್ಲ, ಸುಮ್ ಏನಾರೇ ಮಾತಾಡೋದು. ಏನೋಪ್ಪ. ಮತ್ತೆ ಎಣಕಿ ಜಕ್ರಾಗಿ ವಿಭೂತಿ ಅದತ್ತ ನೋಡಿ. ತೋರ್ಸಿ ಕೊಡ್ಲೇನು ಎಣಕಿ ಜಕ್ರಾಗಿ ಭಂಡಾರ ಇದ್ದುದು? ಹಂಗೇನೋಪ್ಪ. ಯಾನ್ ಮಾತಾಡತ್ರು ಮಾಸ್ತರಿಂದ? ಹಿಂಗ ಮಾತಾಡ್ಲಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ತಮ್ಮ ಸಿದ್ಧರಿಗೆಲ್ಲ ಭಂಡಾರ ಇದ್ದುದೇ ಕರಿ ಅದ. ಹಿಂಗೆ ಎಲ್ಲಾರ ಏನಪ್ಪಾ ಅಂತಂದ್ರ ಸದೋಜಾತ ಮುಖದಿಂದ ಮತ್ತು ಪರಮಾತ್ಮನ ಲಿಂಗದ ಮ್ಯಾಗ ಏನ್ ಅಮೋಕ್ಷದ ಹುಟ್ಟಿ ಬಂದನಲ್ಲ, ಇವರಿಗೆ ಭಂಡಾರನೂ ಅದ, ವಿಭತ್ತಿನದು ಒಪ್ಪವತ್ತೀನಿ. ಖರೆ ಎಲ್ಲಾ ಸಿದ್ಧರಿಗಿದ್ದು ತಳಪಾಯದೊಳಗ ಮೆಟ್ಟ ಮೊದಲಿಗೆ ಭಂಡಾರನೇ ಮೊದಲಿಗೆ ಬಂದ. ಇದೇ ಮೊದಲಿಗೆ ನನ್ನ ತಳಪಾಯ ಅದ. ಹಿಂದಿಂದ ಏನಾರ ಇದ್ರ ಮಾತಾಡತ್ತ ಮೊದಲೇ ಹೇಳಿನಿ. ಅದೇ ಬಿಟ್ಟಾರದು ಮುಂದೆ ಸದೋಜಾತ ಮುಖನೇ ಹೇಳ್ಕೊತ ಬರ್ಲಾಕತ್ತಾರ. ಇರ್ಲಿ ತಮ್ಮ, ಇನ್ನೂ ವಿಷಯಗಳು ಬಹಳ ಅದಾವ. ಪಾರಾದ ಚಲೋ ಹಿಡ್ದಾರ ಬಾಬಾ. ಕರೆ ಏನಾಗ್ಯದ? ಕೆಲಸ ಕೊಡೋದು ಆ ಬೆಳಿ ತೆಗಿಲಕ್ಕ ಬರೋದು ಅಷ್ಟೇ ಅವ್ರಿ. ಇರ್ಲಿ, ಎಲ್ಲ ವಿಷಯಗಳ ಭಂಡಾರದಿಂದ ಎಂತ ಶಕ್ತಿ ಅದ, ಭಂಡಾರ ಬಲಿ ಎಂತ ಶಕ್ತಿ ಅದಂತಕ್ಕಂತ ಮಾತು ಹೇಳೋದದ. ಮತ್ತೆ ಇನ್ನೊಂದೇನ್ರಿ, ಅಣ್ಣ ಬಸವಣ್ಣವ್ರಿಗೆ ಏನೈತಿ ವಿಭೂತಿ ಅದತ್ತ ನೋಡ್ರಿ. ಅಣ್ಣ ಬಸವಣ್ಣವರಿಗೆ ವಿಭೂತಿ ಅದು ಒಪ್ಪುತ್ತೀನಿ. ಖರೆ ಬಸವಣ್ಣವರಿಗೆ ಭಕ್ತಿ ಭಂಡಾರಿ ಅಂತ ಬಿರುದು ಬಂದ. ಹೌದು. ಮತ್ತೆ ಭಕ್ತಿ ವಿಭೂತಿ ಅಂತ ಹೆಸರು ಬಂದದನು? ಬರ್ಬೇಕಾಗಿತ್ಲ. ಮತ್ತ ಇಲ್ಲ, ಭಕ್ತಿ ಭಂಡಾರಿ ಅಂತ ಹೆಸರು ಬಂದದ. ಅಲ್ಲೇ ಕಲ್ಯಾಣ ಪಟ್ಟಣದೊಳಗ ಏನು ನಿಮ್ಮ ವಿಭೂತಿ ಅವರೇ ಭಂಡಾರದವ್ರ ಕಾಲ ಹಿಡಿದೊಂದು ದೃಷ್ಟಾಂತ ಕೊಡ್ತೀನಿ ನಾನು. ಈಗ ಮಾರ ಮುಗ್ಯಾನ್ ಕೊಡು ಹೆಂಗ ವಿಭೂತಿ ಅಂತ
ಹೆಂಗ ಬಂಡಾರ ಅಲ್ಲಿ ನಿಮಗೆ ಯುವತಿಯವ್ರ ಮುಂದೆ ಶ್ರೇಷ್ಠ ಆಗ್ಯದ ಅನ್ನೋದು ಮಾರ ಮುಗಿಯನ ಮಾತಾಡೋದದ. ಈ ಪದ ಹೆಂಗ ಕೇಳು. ಕರಜಿಗೆ ಊರ ಜಾಯಿರ ಜಗಕ್ಕ